ಹಾಯ್ ಹಲೋ ನಮಸ್ತೆ ಕರ್ನಾಟಕ ಪಿನಾಕ IAS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೀರ್ತಿ ಗೌಡ. ಸತತವಾಗಿ 10 ವರ್ಷಗಳಿಂದಲೂ ಕೂಡ ಈ ಸ್ಪರ್ಧಾಕಾಂಕ್ಷಿಗಳಿಗೆ ಮಾರ್ಗದರ್ಶನವನ್ನು ನೀಡ್ತಾ ಬರ್ತಾ ಇದ್ದೇನೆ. ನಾನಂತೂ ಚಂದ್ರಗುಪ್ತ ಆಗಕ್ಕಾಗಿಲ್ಲ. ಸೊ ಅದಕ್ಕೆ ಚಾಣಕ್ಯನಾಗಿ ನೂರಾರು ಚಂದ್ರಗುಪ್ತನನ್ನು ಹುಟ್ಟಾಕಿರುವಂತಹ ಶ್ರೇಯ ಹಾಗೂ ಖುಷಿ ನನಗಿದೆ. ಆಲ್ರೆಡಿ ನನ್ನಿಂದ ಟ್ರೈನ್ ಆದಂತಹ 100+ ಸ್ಟೂಡೆಂಟ್ಸ್ ಆಲ್ರೆಡಿ ಸರ್ವಿಸಲ್ಲಿದ್ದಾರೆ. ತುಂಬ ಜನ ಫ್ಯಾಕಲ್ಟಿಗಳು ಆಗ್ಬಿಟ್ಟಿದ್ದಾರೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ. ನಾನು ಕೆಲಸ ಮಾಡ್ತಿರುವಂಥವ್ರಿಗೆ ಕೂಡ ಫ್ಯಾಕಲ್ಟೀಸ್ ಬಂದಿದ್ದಾರೆ. ಅವ್ರನ್ನ ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ಗುರುಗೆ ತನ್ನ ಶಿಷ್ಯ ತನ್ನಷ್ಟೇ ಮಟ್ಟಕ್ಕೆ ಅದಕ್ಕಿಂತ ಮೇಲ್ಪಟ್ಟು ಬೆಳೆಯೋದು ಇನ್ನೂ ಕೂಡ ಸಂತೋಷವಾದ ವಿಚಾರನೇ ಹೌದು. ಎಸ್, ನೀವೆಲ್ಲ ಕೇಳ್ತಾನೆ ಇರ್ತಿದ್ರಿ. ನನಗೆ ಲಾಟ್ ಆಫ್ ಸ್ಟೂಡೆಂಟ್ಸ್ ನೀವು ಮೆಸೇಜ್ ಮಾಡ್ತಾ ಇದ್ದೀರಾ ಮತ್ತು ಹಾಗೆ ಕೇಳ್ತಾ ಇದ್ದೀರಾ. ಏನಂತ ಅಂದರೆ, ಸರ್ ಈಗ FTA KEA ರಿಲೀಸ್ಡು ಮತ್ತು ಕರ್ನಾಟಕ ಇದಕ್ಕೆ ಕ್ವಾಲಿಟಿ ಏನು ಓದ್ಬೇಕು ಸರ್, ಯಾವ್ಯಾವ ಸಬ್ಜೆಕ್ಟ್ ಎಷ್ಟೆಷ್ಟು ಓದ್ಬೇಕು ಸರ್ ಗೊತ್ತಿಲ್ಲ. ಭಾಳ ಯುದ್ಧ ಕಾಲೇ ಶಸ್ತ್ರಾಭ್ಯಾಸೆ, ಯುದ್ಧ ಬಂದ್ಬಿಟ್ಟಿದೆ, ಈಗ ಜಳಪಡಿಸ್ಬೇಕು ನಿಮ್ಮ ಆಯುಧಗಳನ್ನ. ಸೊ ಅದಕ್ಕಾಗಿ ಏನನ್ನ ಓದಿದ್ರೆ ನಾವು ಸಕ್ಸಸ್ನ ಕಾಣ್ಬೋದು ಈ ಎಕ್ಸಾಮಿನೇಷನ್ನಲ್ಲಿ ಅಂತ ನೂರಾರು ಸ್ಪರ್ಧಾರ್ಥಿಗಳ ಪ್ರಶ್ನೆ ಇದೆ. ಆ ಪ್ರಶ್ನಕ್ಕೆ ಇವತ್ತು ಸವಿವರವಾಗಿ ನನ್ನಿಂದ ವಿವರಣೆ ದೊರೆಯುತ್ತಲಿದೆ. ಸೊ ಅದಕ್ಕಾಗಿ ನೋಡಿ ನಾನು ಏನಂತ ಬರ್ತಿದ್ದೀನಿ ಅಂದರೆ, ಸಂವಿಧಾನ ಆರ್ ಪಾಲಿಟಿ ಇವತ್ತಿನ ವಿಚಾರ. ಅಂದರೆ ಏನನ್ನ ಓದಬೇಕು, ಹೇಗೆ ಓದಬೇಕು ಅಂತ ಹೇಳ್ತೀನಿ. ಐ ಕ್ಯಾನ್ ಓನ್ಲಿ ಶೋ ಯು ದ ವೇ, ಯು ನೀಡ್ ಟು ವಾಕ್ ಆನ್ ಇಟ್. ಗೊತ್ತಾಯ್ತೀರ? ಇಲ್ಲ ಸರ್ ನಮ್ಮನ್ನು ಕೂಸುಮರಿ ಮಾಡ್ಕೊಂಡು ಹೋಗಿ ಸರ್, ಇಲ್ಲ ಸರ್ ನಮ್ಮನ್ನು ಕೈ ಹಿಡ್ಕೊಂಡು ಹೋಗಿ ಸರ್. ಆ ನಡೆಸುವಂಥ ಸಮಯ ನಿಮಗೂ ಇಲ್ಲ ನಮಗೂ ಇಲ್ಲ. ದಾರಿಯನ್ನು ತೋರ್ತೀನಿ. ಸೊ ಆ ದಾರಿಯಲ್ಲಿ ನಡಿಬೇಕಾಗಿರುವಂತಹ ಜವಾಬ್ದಾರಿ ನಿಮ್ಮದೇನೆ ಆಗಿರುತ್ತೆ. ಅದಕ್ಕೆ ನೋಡಿ ಓಪನ್ ಆಗಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದೀನಿ. ಏನಂತ ಅಂದರೆ, ಹೇಳಿದಷ್ಟು ಓದಿ ನಂತರ ನೀವೇ ನೋಡಿ ಅಂತ ಅಂದಿದ್ದೀನಿ. ಜಸ್ಟ್ ರೀಡ್ ದಿಸ್ ಆ್ಯಂಡ್ ಟೈಪ್ ಮಿ ಲೇಟರ್ ಆಫ್ಟರ್ ದ ಎಕ್ಸಾಮಿನೇಷನ್. ಎಸ್, ಏನು ನಾನು ಇಲ್ಲಿ ಯಾವ್ಯಾವ ಮಾಹಿತಿನ ಕೊಡ್ತೀನಿ ಮತ್ತು ಏನನ್ನ ಓದಬೇಕು ಅಂತ ಓದ್ತೀನಿ. ನೀವು ಬರೀ ಅಷ್ಟನ್ನೇ ಓದಿದ್ರೂ ಕೂಡ ಸಾಕು. ಯು ವಿಲ್ ಬಿ ಕೆಪಬಲ್ ಆಫ್ ಆನ್ಸರಿಂಗ್ ಆಲ್ಮೋಸ್ಟ್ 90% ಆಫ್ ಎನಿ ಆಫ್ ದ ಪೇಪರ್ ದಟ್ ಈಸ್ ಕಂಡಕ್ಟೆಡ್ ಬೈ ಕರ್ನಾಟಕ. ಸೊ ಕರ್ನಾಟಕ KE ಆಗಿರ್ಬೋದು, KSP ಆಗಿರ್ಬೋದು, KPSC ಆಗಿರ್ಬೋದು. ಸೊ ಯಾವುದೇ ಆಗಿರಲಿ. ಸೊ ಇದನ್ನು ಓದಿದ್ರೆ ಗ್ರೂಪ್ C ಲೆವೆಲ್ ಎಕ್ಸಾಮಿನೇಷನ್ ಇದ್ದರೆ ಇಟ್ ವಿಲ್ ಸಫೈಸ್ ಫಾರ್ ಇಟ್ ಅಂತ ಅಂದ್ಬಿಟ್ಟು ನಾನು ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ನೋಡೋಣ ಏನೇನು ಓದಬೇಕು ಅಂತ. ಪಾಲಿಟಿ ಬುಕ್ ನಿಮಗೆ ಗೊತ್ತಿದೆ. ಇಂಗ್ಲೀಷ್ ಅವ್ರಿಗೆ ಲಕ್ಷ್ಮೀಕಾಂತ್ ಓದಿ ಅಂತಾರೆ. ನಮ್ಮ UPSC ಅದನ್ನೇ ಹೇಳ್ತಾ ಇದ್ರು, ದ ಬೈಬಲ್, ದ ಭಗವದ್ಗೀತಾ ಫಾರ್ UPSC ಪಾಲಿಟಿ ಅಂತ ಅಂದ್ಬಿಟ್ಟು. ಇಲ್ಲಿ ಬೇರೆ ಬೇರೆ ಆಥರ್ಗಳನ್ನ ಹೇಳ್ತಾರೆ ಕನ್ನಡದು. ಅವ್ರ ಬುಕ್ ನೋಡಿದ್ರೆ ಹೆದರಿಕೆ ಆಗುತ್ತೆ ಅಲ್ವಾ? ಆ ಬುಕ್ಕು ಇದಕ್ಕೆ ಹೆಚ್ಚು ಕಡಿಮೆ ಏನಾದರೂ ರಾತ್ರಿ ನಮ್ಗೆ ಏನಾದರೂ ತಲೆ ಬೇಕು ಅಂತಂದರೆ ತಲೆ ದಿಂಬುಗಳನ್ನ ಮಾಡ್ಕೊಬೋದು, ಅಷ್ಟಿದೆ. ಬಟ್ ಅಷ್ಟು ಅವಶ್ಯಕತೆ ಇಲ್ಲ. ಒಂದು ಮಾತನ್ನು ಹೇಳ್ತೀನಿ, ಕಾಂಪಿಟೇಟಿವ್ ಕೋಚಿಂಗಲ್ಲಿ ಮಾರ್ಗದರ್ಶನ ಏನಕ್ಕೆ ಬೇಕು ಅಂತಂದರೆ, ನಾವು ಏನನ್ನ ಓದಬೇಕೋ ಏನನ್ನ ಓದಬಾರ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನನ್ನ ಓದಬೇಕು, ನಮ್ಮ ಸಕ್ಸಸ್ಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕೇವಲ ಒಂದು ಅರ್ಧ ಗಂಟೆಯಲ್ಲಿ ನಿಮ್ಮ ಭವಿಷ್ಯವನ್ನು ನೀವು ನಿರ್ಧಾರ ಮಾಡ್ಕೊಬೋದು, ಎಸ್ಪೆಷಲಿ ಇನ್ ಕ್ವಾಲಿಟಿ. ಇದೇ ರೀತಿ ನಿಮ್ಗೆ ಏನಾದರೂ ಇದು ಇಷ್ಟ ಆಗಿ, ಸರ್ ನೀವು ಹೇಳ್ತಿರೋದು ಕರೆಕ್ಟು ಹೌದು ಅಂತ ಅಂದ್ಬಿಟ್ಟು ನನ್ನಲ್ಲಿ ಆ ಸತ್ಯ ಇದ್ದರೆ, ನಾನು ನಿಮಗೆ ನಿಜವನ್ನು ಹೇಳ್ತಾ ಇದ್ದಾರೆ ಕಾಮೆಂಟಲ್ಲಿ ತಿಳಿಸಿ. ಇಲ್ಲ ನನಗೆ ಬೇರೆ ಮುಖಾಂತರ ಏನೇನು ಮೀಡಿಯಮ್ ಇದೆ ಅದರಿಂದ ನನಗೆ ಹೇಳಿ, ನಾನು ಖಂಡಿತವಾಗಿಯೂ ಬೇರೆ ಸೀರೀಸ್ನು ಕೂಡ ಮಾಡಿಕೊಡ್ತೀನಿ. ಸೊ ಇವತ್ತು ಸಂಪೂರ್ಣ ಸಂವಿಧಾನವನ್ನು ಮಾಡ್ತಾ ಇಲ್ಲ, ಬದಲಿಗೆ ನೀವು ಮಾಡಬೇಕಾದ ಕೆಲಸ ಏನು ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ವಾ? ಎಸ್, ಬನ್ನಿ ಮುಂದೆ ಹೋಗೋಣ. ಸಂವಿಧಾನ ಅಂತ ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ನೋಡಿ ಹಿಂದೆ ನಮಗೆಲ್ಲ ಒಂದು ಧರ್ಮಗ್ರಂಥಗಳು ಏನಿದ್ದೋ ಅವೇ ಮಾರ್ಗದರ್ಶಕಗಳಾಗಿದ್ದೋ. ಬಟ್ ನೌ ವಿ ಆರ್ ಎ ಸೆಕ್ಯುಲರ್ ನೇಷನ್. ಸೊ ಆದ್ರಿಂದ ನಮ್ಮನ್ನ ರೆಗ್ಯುಲೇಟ್ ಮಾಡ್ತಿರುವಂತಹ ಒಂದು ರೂಲ್ ಬುಕ್ ಏನಿದೆ, ದಟ್ಸ್ ನಾಟ್ ದ ರೂಲ್ ಬುಕ್ ಟು ಬಿ ಫಾಲೋಡ್ ಬೈ ದ ಪಾಪ್ಯುಲೇಸ್ ಅಥವಾ ನಮ್ಮ ಪಾಪ್ಯುಲೇಷನ್ ಇಂದ ಅಲ್ಲ, ಬದಲಿಗೆ ಅದು ಯಾರು ನಮ್ಮನ್ನು ಆಳುತ್ತಿರುವರೋ ಅವರು ನಮ್ಮನ್ನು ಹೇಗೆ ಆಳಬೇಕು ಎನ್ನುವ ಒಂದು ಮಾರ್ಗದರ್ಶಿ. ಗೊತ್ತಾಗ್ತಾ ಇದೆಯಲ್ಲ? ಇಷ್ಟು ಸಿಂಪಲ್ ಆಗಿ ಯಾರು ಹೇಳ್ಕೊಟ್ಟಿರಲ್ಲ. ಸೊ ಫ್ರೀ ಆಫ್ ಕಾಸ್ಟ್ ನಿಮಗೆ ಎಜುಕೇಶನ್ನ ಕೊಡ್ತಾ ಇದ್ದೀನಿ. ಸೊ ಯಾರ್ಯಾರಿದ್ದಾರೆ ತೆರೆದ ಮನಸ್ಸಿನಿಂದ ತೆರೆದ ಕೈಗಳಿಂದ ಇದನ್ನು ಸ್ವೀಕರಿಸಿ. ಜ್ಞಾನ ಎಲ್ಲಿಂದ ಬಂದ್ರೇನಂತೆ ಅಲ್ವಾ? ಸೊ ಯಾರು ಒಳ್ಳೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೋ ಅವರಿಂದ ಕಲೀರಿ, ಮುಂದೆ ಬರ್ತೀರಾ ಜೀವನದಲ್ಲಿ. ಏನಪ್ಪ ಈ ಪಾಲಿಟಿಲಿ ಅಂತ ಅಂದ್ರೆ, ನೋಡಿ ಬಿಫೋರ್ ಗೋಯಿಂಗ್ ಇನ್ ಟು ದ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್, ಅದ್ರ ಒಳಗೆ ಏನು ಓದಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ವೇದಿಕೆಯನ್ನು ಸಜ್ಜು ಮಾಡ್ಕೊಬೇಕಾಗುತ್ತೆ. ಆ ವೇದಿಕೆ ಯಾವ್ದಪ್ಪ ಅಂತ ಅಂದ್ರೆ, ನೋಡಿ ಏನು ಸಂವಿಧಾನ ಜಾರಿಗೊಳ್ಳೋಕ್ಕಿಂತ ಮುಂಚೆ 1946 ಏನಿದೆ, ಇಲ್ಲಿ ಇಂಟೆರಿಮ್ ಗವರ್ನಮೆಂಟ್ ಅಂತ ಅಂತೀವಿ. ಇಂಟೆರಿಮ್ ಗವರ್ಮೆಂಟ್ ಅಂದ್ರೆ ಮಧ್ಯಂತರ ಒಂದು ಸರ್ಕಾರ ಅಂತ ಅಂದ್ಬಿಟ್ಟು ರಾಷ್ಟ್ರ ಮಟ್ಟದಲ್ಲಿ ಸ್ಥಾಪನೆ ಆಗಿರುತ್ತೆ. ಆ ಮಧ್ಯಂತರ
ಸರ್ಕಾರ ಏನಿದೆ 1946ರಲ್ಲಿ ಸ್ಥಾಪನೆ ಆಗಿರೋಂಥದ್ದು, ಅದರಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಫಸ್ಟ್ ಪ್ರೆಸಿಡೆಂಟ್ ಯಾರು ಗೊತ್ತಾಗ್ತಿದೆಯಲ್ಲ, ಕೆಲವು ಕೀ ಮಿನಿಸ್ಟ್ರೀಸ್ ಯಾವುವು, ಅವನ್ನ ಆ ಪೊಸಿಷನ್ ಅನ್ನ ಆಕ್ಯುಪೈ ಮಾಡಿದಂಥವ್ರು ಯಾರು ಅನ್ನುವ ಬಗ್ಗೆ ಸವಿಸ್ತರವಾಗಿ ಓದಿ. ತುಂಬಾ ಜಾಸ್ತಿ ಏನಿಲ್ಲ, ಏನು ಒಂದು ಪೇಜ್ ಅಲ್ಲಿ ಬಾಕ್ಸ್ ವೈಸ್ ನೀವು ಇದನ್ನ ಮಾಡ್ಕೊಂಡ್ರೆ ಕಾಲಮ್ ವೈಸ್ ವೆರಿ ಈಸಿ ಟು ರಿಮೆಂಬರ್. ಸೊ ಇದನ್ನ ಮಾಡಿದ್ರೆ ಹೆಚ್ಚು ಕಡಿಮೆ 1 ಮಾರ್ಕ್ಸ್ ಅನ್ನು ನಿಮ್ಮ ಜೇಬ್ನೊಳಗೆ ಇವತ್ತೇ ಹಾಕೊಂಬಿಡಿ. ಗೊತ್ತಾಗ್ತಿದೆಯಲ್ಲ, 1946 ಆಯ್ತು. ಸರಿ, ಸೊ ಈ 1946 ಆದ್ಮೇಲೆ ಸೊ ಏನಾಗುತ್ತೆ ಅಂತಂದ್ರೆ ನೋಡಿ, ಅಡಾಪ್ಷನ್ ಅಂಡ್ ಎನಾಕ್ಟ್ಮೆಂಟ್ ಅಂತ ಅಂತೀವಿ. ಎನಾಕ್ಟ್ಮೆಂಟ್ ಅಂತ ಅಂತೀವಿ. ಅಂತ ಅಂದ್ರೆ ಏನು? ಅಡಾಪ್ಷನ್ ಅಂತ ಅಂದ್ರೆ ನಾವು ಯಾವತ್ತು ಅದನ್ನ ಒಪ್ಪಿದೋ ಅಥವಾ ಸ್ವೀಕರಿಸಿತು ಭಾರತ ಸಂವಿಧಾನವನ್ನ ಅಂತ. ಇದು ನವೆಂಬರ್ 26 1949 ಆಗುತ್ತೆ. ಮತ್ತೆ ಅದು ಜಾರಿಗೆ ಬಂದ ವರ್ಷ ಯಾವುದು? ಜಾರಿ ವರ್ಷ ಯಾವುದು ಅಂತಂದ್ರೆ ಜಾನ್ 26 1950 ಆಗುತ್ತೆ. ನೋಡಿ, ಈ ಸಂವಿಧಾನ ಬಂದ ಮೇಲೆ ಮಾತ್ರ ಒಂದು ಚುನಾವಣೆ ಸಾಧ್ಯ. ಸೊ ಆದ್ದರಿಂದ 1950-51 ನಂತರ ಸೇಮ್ ಇಂಟರ್ವ್ಯೂ ಗವರ್ನಮೆಂಟ್ ಏನಿತ್ತೋ ಅದು ನೆಕ್ಸ್ಟ್ ಪ್ರಾಪರ್ ಗವರ್ನಮೆಂಟ್ ಆಗುತ್ತೆ. ಸೊ ಪ್ರಾಪರ್ ಗವರ್ನಮೆಂಟ್ ಅಲ್ಲಿ ಕೀ ಪೊಸಿಷನ್ಸ್ ಏನಿತ್ತು, ಕೀ ಪೊಸಿಷನ್ಸ್ ಅಂತ ಅಂದ್ರೆ ಯಾರ್ಯಾರು ಕ್ಯಾಬಿನೆಟ್ ಅಲ್ಲಿ ಸಚಿವರಾಗಿದ್ರು, ಪ್ರಧಾನಮಂತ್ರಿಗಳು ಯಾರು, ಅದು ಆ ತರದ ಮಾಹಿತಿಗಳ ಬಗ್ಗೆ ಗಮನ ಕೊಟ್ಟು ಓದಿ. ಸೊ ಇಟ್ ವಿಲ್ ಸಫೈಸ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ನೋಡಿ, ಅದಕ್ಕೆ ನವೆಂಬರ್ 26 ನಾವು ಏನ್ ಮಾಡ್ತೀವಿ ಅಂತಂದ್ರೆ ಭಾರತದ ಸಂವಿಧಾನ ದಿನ ಅಂತ ಅಂದ್ಬಿಟ್ಟು, ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಅಂದ್ಬಿಟ್ಟು ಕರಿತೀವಿ. ಇನ್ನೇನು ಬಹಳ ಜೋರಾಗಿ ಸೆಲೆಬ್ರೇಷನ್ ನಡೀತಾ ಇದೆ, ಅದಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ. ಏನಪ್ಪಾ ಅಂತಂದ್ರೆ ಜನವರಿ 26 ನಾವು ಎನಾಕ್ಟ್ ಮಾಡ್ತೀವಿ, ಅದನ್ನ ಜಾರಿಗೊಳಿಸೋದ್ರಿಂದ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ರಿಪಬ್ಲಿಕ್ ಡೇ. ದ ಇಂಡಿಯಾ ಬಿಕೇಮ್ ರಿಪಬ್ಲಿಕ್ ಆನ್ 26th of January 1950 ಅಂತ ಹೇಳ್ತೀವಿ. ಸೊ ಅದಕ್ಕೆ ಇದನ್ನ ಏನಂತಂದ್ರೆ ಗಣತಂತ್ರ ದಿನ ಅಥವಾ ಗಣರಾಜ್ಯೋತ್ಸವ ಅಂತ ಅಂದ್ಬಿಟ್ಟು ಆಚರಿಸ್ತೀವಿ. ನೋಡಿ, ಅಲ್ಲಲ್ಲೇ ಮಾಹಿತಿಗಳು ಹೇಗೆ ಅಡಕವಾಗಿದೆ ಅಂತ ಅಂದ್ಬಿಟ್ಟು. ಸೊ ಈ ನಿಟ್ಟಿನಲ್ಲಿ ಇಷ್ಟನ್ನ ನೀವು ಓದ್ಕೊಳ್ಳಿ, ಇದು ಸರಿಯಾಗುತ್ತೆ. ನೆಕ್ಸ್ಟ್, ಈಗ ಸಂವಿಧಾನ ಬಂದ ನಂತರ ಸಂವಿಧಾನಕ್ಕೆ ಕೊಟ್ಟಂತಹ ಕೊಡುಗೆಗಳೇನು, ಯಾರ್ಯಾರು ನಮ್ಮ ಇಂಡಿಯಾದಲ್ಲಿ ಆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಬರ್ತವೆ. ಸೊ ಅದರಲ್ಲಿ ಏನು ಅಂತ ಅಂದ್ರೆ ಕೆಲವು ಕಮಿಟೀಸ್ ಆರ್ ಸಮಿತಿಗಳು ಅಂತ ಏನ್ ಹೇಳ್ತೀವಿ, ಸಮಿತಿಗಳು. ಸೊ ಇವು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಮೋಸ್ಟ್ ಫೇಮಸ್ ಅಂಡ್ ಇಂಪಾರ್ಟೆಂಟ್ ಕಮಿಟಿ ಯಾವ್ದಪ್ಪ ಆಗುತ್ತೆ ಅಂತಂದ್ರೆ ಡ್ರಾಫ್ಟಿಂಗ್ ಕಮಿಟಿ ಆಗುತ್ತೆ. ಡ್ರಾಫ್ಟಿಂಗ್ ಕಮಿಟಿ ಅಥವಾ ಕರಡು ಸಮಿತಿ ಅಂತ ಏನ್ ಹೇಳ್ತೀವಿ, ಕುರುಡು ಅಲ್ಲ, ಕರಡು ಸಮಿತಿ ಅಂತ ಹೇಳ್ತೀವಿ. ಏನು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈ ತರನೇ ಒಂದು 8ರಿಂದ 10 ಇಂಪಾರ್ಟೆಂಟ್ ಪವರ್ಸ್ ಕಮಿಟಿ ಬರುತ್ತೆ, ಹ್ಯೂಮನ್ ರೈಟ್ಸ್ ಕಮಿಟಿ ಬರುತ್ತೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಹೆಡ್ ಮಾಡಿದ್ದು. ಸೊ ಈ ತರದ್ದೆಲ್ಲನೂ ಒಂದ್ ಸ್ವಲ್ಪ ಗಮನ ಇಟ್ಟು ಓದಿ. ಈ ವಿಭಾಗದಿಂದ ಒಂದು ಕ್ವಶನ್ ನ ಜೇಬೊಳಗೆ ಹಾಕೊಳ್ಳಿ, ಬಂದೇ ಬರುತ್ತೆ. ಗೊತ್ತಾಗ್ತಾ ಇದೆಯಲ್ಲ? ಸೊ ಏನು ಅಂತ ಅಂದ್ರೆ ಬರ್ದಿದ್ದಾಗ ಮಾತಾಡೋಣ, ಬಂದ್ರೆ ಯು ವಿಲ್ ಥ್ಯಾಂಕ್ ಮಿ ಲೇಟರ್ ಅಂತ ಫಸ್ಟ್ ಅದಕ್ಕೇನೆ ಹಾಕಿರೋದು. ಗೊತ್ತಾಗ್ತಿದೆಯಲ್ಲ? ಸೊ ಈ ಸಮಿತಿಗಳಾಗಿರ್ಬೋದು. ನೆಕ್ಸ್ಟ್, ಸಂವಿಧಾನ ರಚನೆಯಾದ ನಂತರ ಏನಾಗುತ್ತೆ ಅಂತ ಅಂದ್ರೆ ಭಾಷಾಂತರ ಪ್ರಾಂತ್ಯಗಳಿಗೆ ಕೂಗು ಹೇಳ್ತದೆ. ಅದನ್ನ ರಿಆರ್ಗನೈಸೇಷನ್ ಅಂತ ಏನ್ ಹೇಳ್ತೀವಿ. ಸೊ 1956 ಅಲ್ಲಿ ಏನು ಆಂಧ್ರ ಪ್ರದೇಶ್ ಫಸ್ಟ್ ಸ್ಟೇಟ್ ಲಿಂಗ್ವಿಸ್ಟಿಕ್ ಬೇಸಿಕ್ ಅಂತ ಏನ್ ಹೇಳ್ತೀವಿ. ಲಿಂಗ್ವಿಸ್ಟಿಕ್ ಅಂದ್ರೆ ಭಾಷಾ ಆಧಾರದ ಮೇಲೆ ರಚನೆಗೊಂಡಂತ ಫಸ್ಟ್ ಸ್ಟೇಟು. ಸೊ ಇದಕ್ಕಾಗೂ ಕೂಡ ಕೂಗು ಎದ್ದಾಗ ಕೆಲವು ಸಮಿತಿಗಳನ್ನ ಬಳಸ್ತಾರೆ. ಅವು ಯಾವಂದ್ರೆ ಧಾರ್ ಕಮಿಷನ್ ಅಥವಾ ಧಾರ್ ಸಮಿತಿ ಇರ್ಬೋದು, JVP ಸಮಿತಿ ಇರ್ಬೋದು, ಅದ್ರ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಸೊ ಈ ತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಂತಹ ಸಮಿತಿಗಳು, ಪಟಾಭಿರಾಮ್, ಈ ಸಮಿತಿಗಳು ಇರ್ಬೋದು. ಸೊ ನೆಕ್ಸ್ಟ್ ಫಜಲ್ ಅಲಿ ಸಮಿತಿ ಅಂತ ಬರುತ್ತೆ. ಫಜಲ್ ಅಲಿ ಸಮಿತಿ. ಸೊ ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇರಲಿ, ಇವರು ಏನನ್ನ ಹೇಳಿದ್ರು ಮತ್ತು ಆ ಸಮಿತಿಯಿಂದ ಹೊರಬಂದ ಮಾಹಿತಿ ಏನು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳಿ. ಆಲ್ಮೋಸ್ಟ್ ಇದಕ್ಕಾಗಿ ರಚನೆಗೊಂಡಂತಹ ಸಮಿತಿಗಳು ಯಾವುವು ಅಂತ ಅಂದ್ರೆ ಈ 3 ಇದೆ. 3ರಲ್ಲಿ ಇನ್ನೊಂದು ಎಕ್ಸ್ಟ್ರಾ. ಸೊ ಯಾವ್ದಪ್ಪ ಅಂತ ಅಂದ್ರೆ ಈಗ ಸೀತಾರಾಮಯ್ಯ ಸಮಿತಿ ಅಂತ ಅಂದ್ಬಿಟ್ಟು ಒಂದು ಹಾಕ್ಬಿಡ್ಬೋದು. ಆಗ ಅಪಿಕ್ತ ಆಡ್ ನೋಟ್ ಅಂತಾನು ಕ್ವಶನ್ ಕೇಳುವ ಸಾಧ್ಯತೆ ಇದೆ. ಸೊ ಇದ್ರ ಬಗ್ಗೆ ನೀವು ಗಮನವನ್ನ ಹರಿಸಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಎಸ್, ಈಗ ಮುಂದುವರೆದು ಹೋಗೋಣ. ಸೊ ಈಗ ಮುಂದುವರಿದ ಹೋಗುವಕ್ಕಿಂತ ಮುಂಚೆ ಸಂವಿಧಾನದಲ್ಲಿ ಏನು ಓದಬೇಕು ಅನ್ನೋಕ್ಕಿಂತ ಮುಂಚೆ
ನೋಡಿ, ನಮ್ಮ ಸಂವಿಧಾನವನ್ನ ಕೆಲವು ಏನು ಸಂವಿಧಾನ ತಜ್ಞರಿದ್ದಾರೆ ಅವರೆಲ್ಲ ಒಂದು ಸ್ವಲ್ಪ ದೂಷಿಸಿದ್ದಾರೆ ಮತ್ತು ಅದರಲ್ಲಿ ದೋಷಗಳಿವೆ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂತಂದ್ರೆ ನಾವೇನೋ ನಾವು ಸ್ವಂತವಾಗಿ ಮಾಡೇ ಇಲ್ವಂತೆ, ಎಲ್ಲನೂ ಕೂಡ ಎಲ್ಲೆಲ್ಲಿಂದನೂ ಆಲ್ರೆಡಿ ಇತ್ತು, ಅದನ್ನ ಕಾಪಿ ಹೊಡೆದ್ಬಿಟ್ಟು ಪೇಸ್ಟ್ ಮಾಡ್ಬಿಟ್ಟಿದೀವಿ ಅಂತ. ಈಗ ಕಾಪಿ ಪೇಸ್ಟ್ ಮಾಡ್ಕೊಂತೀವಿ ನೋಡಿ, ಚಾಟ್ GPT ಅದು ಇದು, ಈಗ AI ಕಾಲ, ಅದೆಲ್ಲ ನಿಮ್ಗೆ ಗೊತ್ತಿದೆ. ಏನಾದ್ರೂ ಹೋಮ್ವರ್ಕ್ ಕೊಟ್ಟರು, ಸೊ ಏನಾದ್ರು ಎಸ್ಸೆ ಬರ್ಕೊಂಬನ್ನಿ ಅಂದ್ರು, ಫೀಡ್ ಮಾಡ್ಬಿಡೋದು, ಪ್ರಾಂಪ್ಟ್ ಮಾಡ್ಬಿಡೋದು, ಕಾಪಿ ಮಾಡು, ಪೇಸ್ಟ್ ಮಾಡು, ಅಲ್ಲಿ ಕದಿ ಇಲ್ಲಿ ಇಳಿಸು, ಇದನ್ನ ಮಾಡಿದರೆ ಅಂತ ಅಂದ್ಬಿಟ್ಟು ದೂರ್ತಿದ್ರು. ಸೊ ಆ ದೂರಿನಲ್ಲಿ ಹುರುಳಿಲ್ಲ. ಯಾಕಂತಂದ್ರೆ ವೆನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಅದರ್ ನೇಷನ್ಸ್ ವರ್ ವರ್ಕಿಂಗ್ ಎಫೆಕ್ಟಿವ್ಲಿ, ಸೊ ನಾವಾಗೇ ಅದನ್ನು ಉತ್ಪತ್ತಿ ಮಾಡಿ ಹೊಸದಾಗಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಸೊ ವಿ ಹ್ಯಾವ್ ಚೋಸನ್ ದ ಬೆಸ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಫ್ರಮ್ ಅರೌಂಡ್ ದ ವರ್ಲ್ಡ್ಸ್ ಆ್ಯಂಡ್ ವಿ ಹ್ಯಾವ್ ಇಂಟಿಗ್ರೇಟೆಡ್ ಆ್ಯಂಡ್ ಇನ್ಸರ್ಟೆಡ್ ಇನ್ ಅವರ್ ಓನ್ ಕಾನ್ಸ್ಟಿಟ್ಯೂಷನ್ ಅಂತಲೇ ಕೂಡ ಹೇಳ್ಬೋದು. ಇದಕ್ಕೆ ನಮ್ಮ BR ಅಂಬೇಡ್ಕರ್ ಅವರು ಕೂಡ ಏನು ಮಾಡಿದ್ದಾರೆ ಅಂತಂದ್ರೆ ಸಂವಿಧಾನದಲ್ಲಿ ಚರ್ಚೆಗಳಾಗ್ತಾ ಇದ್ದವು ಬರೋದಕ್ಕಿಂತ ಮುಂಚೆ. ಆಗ ಬ್ಯೂಟಿಫುಲ್ ಆ ಡಿಬೇಟ್ಸ್ ಈಗಲೂ ಕೂಡ ಸಿಗುತ್ತೆ. ಏನಾದರೂ ನಿಮ್ಗೆ ಆಸಕ್ತಿ ಇದ್ರೆ ಹೋಗಿ ನೋಡಿ, ಹೌ ಬ್ಯೂಟಿಫುಲ್ ಇದೆ ಡಿಬೇಟೆಡ್ ಅಬೌಟ್ ಆಲ್ ದೀಸ್ ಥಿಂಗ್ಸ್ ಅಂತ ಅಂದ್ಬಿಟ್ಟು. ಸೊ ಅದಕ್ಕಾಗಿ ನಮ್ಮ ಯಾವ್ಯಾವ ಪ್ರೊವಿಸೋಗಳನ್ನ, ಸೊ ವಿಚ್ ಪ್ರೊವಿಸೋಸ್ ಅಂತಂದ್ರೆ ಯಾವ್ಯಾವ ವಿಧಿಗಳಿರ್ಬೋದು ಅಥವಾ ಸಂವಿಧಾನದಲ್ಲಿ ಕೆಲವು ಪ್ರಮುಖ ಅಂಶಗಳಿರ್ಬೋದು, ಅವನ್ನ ಎಲ್ಲಿಂದ ಅಂತಂದ್ರೆ ಫ್ರಮ್ ವೇರ್ ಎರವಲು ಪಡೆಯಲಾಗಿದೆ ಅಂತಂದ್ರೆ ಬಾರೋ ಮಾಡಲಾಗಿದೆ ಅಂತ ಗೊತ್ತಾಗ್ತಿದೆಯಲ್ಲ. ಫಾರ್ ಎಕ್ಸಾಂಪಲ್ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದನ್ನ USA ಇಂದ ಇದನ್ನ ಮಾಡಿದೀವಿ. DPSP ಏನಿದೀವಿ ಅದನ್ನ ಐರ್ಲೆಂಡ್ ಇಂದ ಬಾರೋ ಮಾಡಿದೀವಿ. ಎಮರ್ಜೆನ್ಸಿ ಪ್ರೊವಿಷನ್ಸ್ ಏನಿದೆ ಅದನ್ನ ನಾವು ಕೆನಡಾ ಇಂದ ಮಾಡಿದೀವಿ. ಸೊ ಆ ಎಮರ್ಜೆನ್ಸಿಗೆ ಏನು ಸಸ್ಪೆನ್ಷನ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಇದೆ ಅದನ್ನ ಜರ್ಮನಿಯಿಂದ ಮಾಡಿದೀವಿ. ಸೊ ಆಸ್ಟ್ರೇಲಿಯಾದಿಂದ ಮಾಡಿದೀವಿ. ಹೀಗೆ ಇದರ ಬಗ್ಗೆ ನಿಮಗೆ ಅರಿವು ಇರಬೇಕು, ಎಲ್ಲಿಂದ ಎತ್ಕೊಂಡು ಈ ಪ್ರೊವಿಸೋಗಳನ್ನ ಇನ್ಸರ್ಟ್ ಮಾಡ್ಕೊಂಡಿದೀವಿ ಅಥವಾ ಎಲ್ಲಿಂದ ಎರವಲು ಪಡೆದಿದ್ದೀವಿ ಅಂತ ಅಂದ್ಬಿಟ್ಟು ಒಂದು ಮಾಹಿತಿ ಇರಲಿ. ಇದು ಸಂವಿಧಾನದ ಒಳಗೆ ಧುಮುಕ್ಕಿಂತ ಮುಂಚೆ ಒಂದು ಮಾಡಿಕೊಳ್ಳಬೇಕಾದಂತಹ ವೇದಿಕೆ. ಈ ವೇದಿಕೆಯನ್ನ ಮಾಡ್ಕೊಂಡ್ರೆ, ಈ ಫೌಂಡೇಶನ್ ಬಿಲ್ಡ್ ಮಾಡಿದರೆ ಅಂದ್ರೆ ಬನ್ನಿ ಈಗ ಬಿಲ್ಡಿಂಗ್ ನ ಕಟ್ಟಕ್ಕೆ ಹೋಗೋಣ. ಸೊ ಏನಪ್ಪಾ ಬಿಲ್ಡಿಂಗ್ ಅಂತ ಅಂದ್ರೆ ದ ಕಾನ್ಸ್ಟಿಟ್ಯೂಷನ್ ಇನ್ ಇಟ್ ಸೆಲ್ಫ್ ಅಂತ ಅಂತೀವಿ. ನೋಡಿ, ಏನು ನಮ್ಮ ಸಂವಿಧಾನ ಇದೆ ಅಥವಾ ಕಾನ್ಸ್ಟಿಟ್ಯೂಷನ್ ಇದೆ, ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಏನಿದೆ, ಈ ಕಾನ್ಸ್ಟಿಟ್ಯೂಷನ್ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಡಿಫರೆಂಟ್ ಇದಾಗಿ ವಿಂಗಡಿಸ್ತೀವಿ. ಅದನ್ನ ಏನು ಅಂತ ಅಂದ್ರೆ ಇದರಲ್ಲಿ ಅನುಸೂಚಿಗಳು ಬರುತ್ತೆ, ಅನುಸೂಚಿಗಳು, ನೆಕ್ಸ್ಟ್ ಭಾಗಗಳು ಬರುತ್ತೆ, ಅನುಸೂಚಿ ಅಂತ ಅಂದ್ರೆ ಸ್ಕೆಡ್ಯೂಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಅಂತೀವಿ. ಭಾಗಗಳು ಅಂತ ಅಂದ್ರೆ ಪಾರ್ಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ಸ್ ಅಂತ ಅಂತೀವಿ. ಇವೆರಡು ಸೇರಿ ಒಳಗೆ ಏನಿದೆಯಪ್ಪ ಅಂತಂದ್ರೆ ಅದೇ ವಿಧಿಗಳು ಅಥವಾ ಏನೋ ನಾವು ಆರ್ಟಿಕಲ್ಸ್ ಅಂತ ಕರಿತೀವಿ. ಆ ಆರ್ಟಿಕಲ್ಸ್ ಇವೆರಡರೊಳಗೂ ಬರುತ್ತೆ. ಸೊ ಸಂವಿಧಾನ ಶುರುವಾಗೋದು ಯಾವ್ದ್ರಿಂದ ಅಂತಂದ್ರೆ ಪೀಠಿಕೆ ಅಥವಾ ಪ್ರಿಯಾಂಬಲ್ ಅಂತ ಅಂತೀವಿ. ಸೊ ಹೀಗೆ ಈ ಪೀಠಿಕೆ ಏನಿದೆ, ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯರು ಅಂತ ಶುರುವಾಗುತ್ತೆ. ಈ ಪೀಠಿಕೆಯನ್ನ ಬೈಹರ್ಟ್ ಹೊಡ್ಕೊಂಡ್ಬಿಡಿ. ಅದರಲ್ಲಿರುವಂತಹ ಪ್ರತಿ ಒಂದು ವರ್ಡ್ ಕೂಡ ನಿಮ್ಗೆ ಕನಸಲ್ಲಿ ನಿಮ್ಗೆ ನಿದ್ದೆ ಮಾಡಿದಾಗ ಬಂದು ಈ ಸಂವಿಧಾನ ಹೇಳ್ರಪ್ಪ ಅಂತಂದ್ರೆ ಅದನ್ನ ಪಟ ಅಂತ ಹೇಳಕ್ಕೆ ಬರಬೇಕು. ಸೊ ಈ ಸಂವಿಧಾನದ ಪ್ರತಿ ಒಂದು ಪದವೂ ಕೂಡ ಇಂಪಾರ್ಟೆಂಟು, ಅದನ್ನು ನೀವು ಓದ್ಕೊಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಈ ಅನುಸೂಚಿಗಳು ಮತ್ತೆ ಭಾಗಗಳು, ಈಗ ಹೆಚ್ಚು ಕಡಿಮೆ 25 ಭಾಗಗಳು ಮತ್ತು 12 ಅನುಸೂಚಿಗಳಿದಾವೆ. ಸೊ ಇದರಲ್ಲಿ ಏನು ಅಂತ ದೊಡ್ಡದು ತಲೆ ಕೆಡ್ಸ್ಕೊಂಡು ಅಯ್ಯೋ ಏನಪ್ಪ 25 12 ಇನ್ನು ಇದಕ್ಕೆ ತಲೆ ಕೆಡ್ಸ್ಕೊಂಡ್ಬಿಟ್ಟು ಅಯ್ಯೋ ಅಂತ ಅಂದ್ರೆ ವಿಧಿಗಳು ಹೋದಾಗ ಏನ್ ಕತೆ, ತಡೀರಿ ಸ್ವಲ್ಪ ವೇಟ್ ಮಾಡಿ. ಸೊ ಅದರಿಂದ ಏನು ಅಂತ ಅಂದ್ರೆ ಈ 12 ಸ್ಕೆಡ್ಯೂಲ್ 1 ನಲ್ಲಿ ಏನ್ ಬರುತ್ತೆ, ಅನುಸೂಚಿ 1ರಲ್ಲಿ ಏನ್ ಬರುತ್ತೆ, ಇದಕ್ಕೂ ಮಾಡ್ಬೇಕಂದ್ರೆ 4ರಿಂದ ಶುರು ಮಾಡಿ 4, 5, 6, 7 ಪಕ್ಕ ಗೊತ್ತಿರಬೇಕು ನಿಮ್ಗೆ. ಮತ್ತೆ ಅನುಸೂಚಿ 10 ನಿಮ್ಗೆ ತಿಳ್ಕೊಂಡಿರ್ರಿ. ಮತ್ತೆ ಅನುಸೂಚಿ 12 ಲಕುನಾ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಅಂತೀವಿ. ಅಂದ್ರೆ ಒಂದು ಕುಂದು ಕೊರತೆ ಅಂತ ಹೇಳ್ತೀವಿ. ಅದು ಯಾಕೆ ಏನು ಅಂತ ಅಂದ್ಬಿಟ್ಟು ಪಾಲಿಟಿನ ಸವಿಸ್ತರವಾಗಿ ಮಾಡಿದ್ರೆ ಅದು ನಿಮ್ಗೆ ಅರ್ಥ ಆಗುತ್ತೆ. ಮುಂದೆ ಒಂದು ಏನು ಅಂತಂದ್ರೆ ಒಂದು ಬಹಳ ನಿಮ್ಗೆಲ್ಲ ಹೆಲ್ಪ್ ಆಗೋ ರೀತಿಯಲ್ಲಿ ವೆರಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೋರ್ಸ್ಗಳನ್ನ ಲಾಂಚ್ ಮಾಡ್ತೀನಿ. ಈ ರೀತಿ ನಿಮಗೆ ಶಿಕ್ಷಣವನ್ನ ಎಲ್ಲೂ ಕೊಟ್ಟಿರಲ್ಲ, ಎಲ್ಲೂ ಹೇಳ್ಕೊಟ್ಟಿರಲ್ಲ. ಬಿಕಾಸ್ ಐ ವಾಸ್ ಮೈಸೆಲ್ಫ್ ಅನ್ UPSC ಆಸ್ಪಿರೆಂಟ್. ನಾನು ಕೂಡ ಹಲವಾರು UPSC ಎಕ್ಸಾಮ್ಗಳನ್ನ ಬರೆದು 4 UPSC ಅಂಡ್ KPSC ಕಂಬೈಂಡ್ 4 ಮೇನ್ಸ್ 2 ಇಂಟರ್ವ್ಯೂ ಮಾಡಿದ್ದೀನಿ. ಸೊ ನನ್ನ ಮಾತಿಗೆ ತೂಕ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ಕೇಳ್ಕೊಳ್ಳಿ. ಕಣ್ಣು ಮುಚ್ಕೊಂಡು ನನ್ನ ನಂಬೋದು, ಇದರಲ್ಲಿ ಯಾವುದೇ ಸಂಶಯ ಅಥವಾ ಡೌಟ್ ಬೇಡ. ಬೇಕಾದ್ರೆ ಕೀರ್ತಿಗೌಡ ಸರ್ ಅಂತ ಅಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಕೇಳಿ, ಯಾರ್ಯಾರು ಕೆಲವು ದೊಡ್ಡ ಸಂಸ್ಥೆಗಳು ಅಂತ ಹೇಳ್ತೀರ ಅಲ್ಲೆಲ್ಲ ಓದ್ಕೊಂಡ್ ಬಂದಿರ್ತಾರಲ್ಲ, ಯೂಶಲಿ ಹೈ ಚಾನ್ಸಸ್ ಆರ್ ಐ ಹ್ಯಾವ್ ಟಾಟ್ ದೆಮ್. ನಾನು ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ. ಈಗಲೂ ಕೂಡ 10 ಬೇರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಈಗಲೂ ನನಗೆ ಮೆಸೇಜ್ ಹಾಕಿದಾಗ
ಅವರು ಕೂಡ ನೊಂದ್ಕೊಂಡು ಹೇಳ್ತಾರೆ, ಸರ್ ನೀವು ಸ್ವಲ್ಪ ಸೋಂಬೇರಿ, ನೀವು ಓದ್ನಿಲ್ಲ, ಅಷ್ಟು ಜ್ಞಾನ ಇತ್ತು ನಿಮಗೆ ಅಂತ ಅಂದ್ಬಿಟ್ಟು. ಅದಲ್ಲ, ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ, ಅದು ನೂರಾರು ಥರದಾದಂತಹ ಬೇರೆ ಬೇರೆ ಆಯಾಮಗಳಿರ್ತದೆ, ಏನಕ್ಕೊಬ್ರು ಪಾಸ್ ಆಗ್ತಾರೆ ಪಾಸ್ ಆಗಲ್ಲ ಅಂತ ಅಂದ್ಬಿಟ್ಟು. ಆದರೆ ಜ್ಞಾನ ಏನಿರುತ್ತೆ ನೋಡಿ, ಇಂಟರ್ವ್ಯೂಗೆಲ್ಲ ಹೋಗಿ ಬಂದವ್ರ ಜ್ಞಾನ, ನಾನು ನಿಜ ಹೇಳ್ತೀನಿ, ಈಗಲೂ ಕೂಡ ನನ್ನಿಂದ ಹೇಳ್ಸ್ಕೊಂಡೇ ಏನು ಈಗ UPSC AS IPS ಆಫೀಸರ್ಸ್ ಆಗಿದ್ದಾರೆ, ಅವ್ರನ್ನೇ ಕರೆದು ಕೂರಿಸಿದ್ರೆ ದೇ ಆರ್ ಲೆಸ್ ನಾಲೆಡ್ಜಿಬಲ್ ದ್ಯಾನ್ ಮೀ. ಬಟ್ ಇಲ್ಲೂ ಬರ್ದಿರ್ಬೇಕಲ್ವಲ್ರಪ್ಪ, ನಿಮಗೂ ಅರ್ಥ ಆಗ್ತಾ ಇರುತ್ತೆ, ಯಾರು 4-5 ವರ್ಷದಿಂದ ಇದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಐ ಆಮ್ ನಾಟ್ ಸೇಯಿಂಗ್ ಎನಿಥಿಂಗ್ ರಾಂಗ್ ಅಂತ ಅನ್ಕೊಂತೀನಿ. ಸೊ ಆ ನಿಟ್ಟಿನಲ್ಲಿ 12 ಸ್ಕೆಡ್ಯೂಲ್ ನಾನು ಏನೇನು ಹೇಳಿದೆ ಅದನ್ನು ಕೂಡ ಓದ್ಕೊಳ್ಳಿ. 25 ಪಾರ್ಟ್, ಆ ಪಾರ್ಟಲ್ಲಿ ಏನೇನು ಬರುತ್ತೆ, ಬರೀ ಕೀವರ್ಡ್ಸು. ಒಂದು ಪಾರ್ಟ್ 1ನಲ್ಲಿ ಏನು ಬರುತ್ತೆ, ಭಾಗ 1ರಲ್ಲಿ ಏನಿದೆ, ಭಾಗ 2ರಲ್ಲಿ ಏನಿದೆ ಅಂತ ಅಂದ್ಬಿಟ್ಟು 25 ಇದೆ. ಅದನ್ನು ಕೂಡ ಒಂದು ಸ್ವಲ್ಪ ಮೇಲ್ನೋಟ, ಒಂದು ಪಕ್ಷಿ ನೋಟ ಅಂತ ಅಂತೀವಿ, ಆ ಪಕ್ಷಿ ನೋಟದಲ್ಲಿ ಅದನ್ನ ನೋಡ್ಕೊಂಡು ಹೋಗಿರಿ. ಸೊ ಇವೆರಡು ಯಾವುದರಿಂದ ಕೂಡಿದೆ ಅಂತಂದ್ರೆ ವಿಧಿಗಳಿಂದ ಕೂಡಿದಾವೆ ಅಥವಾ ಆರ್ಟಿಕಲ್ಸ್ ಇಂದ ಕೂಡಿದಾವೆ. ಬನ್ನಿ ಈಗ ಆರ್ಟಿಕಲ್ಸ್ ಬಗ್ಗೆ ಮಾತಾಡ್ತೀನಿ. ಇದು ನಿಮಗೆ ಪದೇ ಪದೇ ಕೇಳ್ತಾನೆ ಇರ್ತಾನೆ. ನಾವು ಆರ್ಟಿಕಲ್ಸ್ ನೋಡಿ, ಈಗ ಹೆಚ್ಚು ಕಡಿಮೆ ಹೇಳ್ಬೇಕು ಅಂತ ಅಂದ್ರೆ 450+ ಆರ್ಟಿಕಲ್ಸ್ ಇದೆ ಕಣ್ರಪ್ಪ. 450ಕ್ಕಿಂತ ಹೆಚ್ಚು. ಒಂದನ್ನ ತಿಳ್ಕೊಳ್ಳಿ, ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದ್ರೆ ಅದರ ಅರ್ಥ ಏನು ಅಂತ ಅಂದ್ರೆ, ನೀವು ಇಲ್ಲಿ ಸಂವಿಧಾನ ತಜ್ಞರು ಅಥವಾ ಲಾಯರ್ಗಳಾಗಲು ಅಂತ ಅಲ್ಲ, ಅದರ ಮೇಲ್ಮೇಲೆ ಮಾಹಿತಿ ಇರಬೇಕು. ಯು ನೀಡ್ ನಾಟ್ ಬಿ ವೆರಿ ಏನೋ ತುಂಬ ದೊಡ್ಡ ವಿದ್ವಾಂಸ ಅಥವಾ ವಿಜ್ಞಾನಿ ಆಗಿರಬೇಕು ಅಂತ ಏನಿಲ್ಲ. ಅದರ ಸ್ವಲ್ಪ ಮೇಲೆ ಅದರ ಅರ್ಥ ಏನು ಅಂತ ಅರ್ಥೈಸ್ಕೊಳ್ಳೋಷ್ಟನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸು. ಇಷ್ಟನ್ನು ನೆನಪಿನಲ್ಲಿ ಇಡಿ. ಸೊ ಏನು ಅಂತಂದರೆ, ಈಗ ಸಂವಿಧಾನದ ಒಳಗೋದಾಗ ಪೀಠಿಕೆ ಆಯಿತು ನಮಗೆ. ಸೊ ಪೀಠಿಕೆ ಆದಮೇಲೆ ಏನು ಅಂತ ಅಂದರೆ, ಈ ಮೂಲಭೂತ ಹಕ್ಕುಗಳು ಅಂತ ಏನು ಹೇಳ್ತೀವಿ, ಮೂಲಭೂತ ಹಕ್ಕುಗಳು ಅಥವಾ ಫಂಡಮೆಂಟಲ್ ರೈಟ್ಸ್ ಅಂತ ಏನಿದೆ. ನೆಕ್ಸ್ಟು ಮೂಲಭೂತ ಕರ್ತವ್ಯಗಳು ಅಥವಾ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಏನು ಹೇಳ್ತೀವಿ. ನೆಕ್ಸ್ಟು ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಏನು ಹೇಳ್ತೀವಿ, ತತ್ವಗಳು ಅಥವಾ DPSPs ಅಂತ ಏನು ಹೇಳ್ತೀವಿ. ಈ ಮೂರನ್ನ ಒಂದನ್ನು ಬಿಡದನೆ ನೀವು ಓದಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಮೂಲಭೂತ ಹಕ್ಕುಗಳು ಬಂದು ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್, ಭಾಗ 3ರಲ್ಲಿ ಫ್ರಮ್ ಆರ್ಟಿಕಲ್ 12 to 35 ಇರುತ್ತೆ. ಆರ್ಟಿಕಲ್ 12ರಿಂದ 35ನೇ ಆರ್ಟಿಕಲ್ವರೆಗೂ ಇರುತ್ತೆ. ಸೊ ಇದು ಬಂದು ಪಾರ್ಟ್ 4 ಆಫ್ ದ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಇದು ಬಂದು 36ರಿಂದ ಇಫ್ ಐ ಆಮ್ ನಾಟ್ ರಾಂಗ್ 51ರಲ್ಲಿ ಇರುತ್ತೆ. DPSPಗಳು ಕೂಡ 14A ಅಲ್ಲಿದೆ. 51A ಒಳಗೆ ರಾಜ್ಯ ನಿರ್ದೇಶಕ ತತ್ವಗಳು. ಸೊ ಇಲ್ಲೇ ಒಂದು ನಿಮಗೆ ಬಹಳ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆದ ಒಂದು ಮಾಹಿತಿಯನ್ನು ಕೊಟ್ಬಿಡ್ತೀವಿ. ಸೊ ದ ಫಂಡಮೆಂಟಲ್ ರೈಟ್ಸ್ ಆರ್ ಎನ್ಫೋರ್ಸಬಲ್ ಫ್ರಮ್ ದ ಕೋರ್ಟ್ ಆಫ್ ಲಾ, ವೆರಾಸ್ ದ ನೆಕ್ಸ್ಟ್ 2 ಆರ್ ದ ಕಾನ್ಸಿಕ್ಯೂಟಿವ್ 2 ಆರ್ ನಾಟ್ ಅಂತ ಅಂದ್ರೆ ಇದರ ವಯೋಲೇಷನ್ಗೆ. ಸೊ ಇದರ ವಯೋಲೇಷನ್ ಆದಲ್ಲಿ ನಾವು ಡೈರೆಕ್ಟ್ ಆಗಿ ರಿಟ್ ಮುಖಾಂತರ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ಗೆ ನಾವು ಅಪ್ರೋಚ್ ಮಾಡ್ಬೋದು. ಬಟ್ ಇದನ್ನ ಮಾಡಲಿಲ್ಲ ಎಂದ ಮಾತ್ರಕ್ಕೆ ನಾವು ಮಾಡಲಾಗುವುದಿಲ್ಲ, ಕೋರ್ಟ್ಗೆ ಹೋಗಲಾಗುವುದಿಲ್ಲ. ದಟ್ ಮೀನ್ಸ್ ದೇ ಆರ್ ನಾಟ್ ಲೀಗಲಿ ಎನ್ಫೋರ್ಸೆಬಲ್ ಅಂತ ಅಂತೀವಿ. ಇದರ ವಯೋಲೇಷನ್ಗೆ ಮಾತ್ರ, ಸೊ ಇದ್ರ ಮೇಲಾದ್ರು ಹೊಡ್ತಾ ಬಿದ್ರೆ ಮಾತ್ರ ನಾವು ಕೋರ್ಟ್ಗೆ ಹೋಗೋದು. ಸೊ ಅದಕ್ಕೂ ಕೂಡ ರಿಟ್ ಬರುತ್ತೆ, ಹೇಬಿಯಸ್ ಕಾರ್ಪಸ್ ಬರುತ್ತೆ, ಪ್ರೊರಗೇಟಿವ್ ರಿಟ್ ಬರುತ್ತೆ. ಅವೆಲ್ಲ ಬಹಳ ಡೀಪ್ ಆಗಿ ಹೋಗ್ಬೇಕು. ಬಟ್ ಗ್ರೂಪ್ C ಅಥವಾ KE ಎಕ್ಸಾಮ್ ಈಗ ಬಹಳ 10ರಿಂದ 25 ಇರಬೇಕು ಅಲ್ವಾ. ಸೊ ಆ ನಿಟ್ಟಿನಲ್ಲಿ ಇಷ್ಟನ್ನು ಓದ್ಕೊಳ್ಳಿ, ನಿಮಗೆ ಇದರಲ್ಲಿ ಯಶಸ್ಸು ಖಂಡಿತವಾಗಿ ಸಿಗುತ್ತೆ. ಗೊತ್ತಾಗಿದೆಯಲ್ಲ. ಅಂದ್ರೆ ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು ಮತ್ತು ಇದು ನೋಡಿ, ಚರ್ಚಿಲ್ ಅವರು ಒಂದು ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ನ ಹೇಳ್ತಾರೆ. ಏನಂತ ಅಂದ್ರೆ, ಆಸ್ಕ್ ನಾಟ್ ವಾಟ್ ದ ಕಂಟ್ರಿ ಹ್ಯಾಸ್ ಡನ್ ಫಾರ್ ಯು, ಬಟ್ ಆಸ್ಕ್ ವಾಟ್ ಯು ಹ್ಯಾವ್ ಡನ್ ಫಾರ್ ದ ಕಂಟ್ರಿ ಅಂತ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸ್ಟೇಟ್ಮೆಂಟ್. ಚರ್ಚಿಲ್ ನಮ್ಮ ಇಂಡಿಯನ್ಸ್ಗೆ ಒಂಥರ ಅವನು ಭೂತ ಇದ್ದಂಗೆ, ಅವನು ನಾಟ್ ಎ ಗುಡ್ ಪರ್ಸನ್ ಇನ್ ಇಂಡಿಯನ್ ಪರ್ಸ್ಪೆಕ್ಟಿವ್. ಬಟ್ ದ ಸ್ಟೇಟ್ಮೆಂಟ್ ಹ್ಯಾಸ್ ಮೇಡ್ ಇಟ್ ಶುಡ್ ಬಿ ಅಪ್ರಿಷಿಯೇಟೆಡ್ ಅಲ್ವಾ. ದೇಶ ನಿನಗಾಗಿ ಏನು ಮಾಡಿದೆ ಎನ್ನಕ್ಕಿಂತ ಮುಂಚೆ ನೀನು ದೇಶಕ್ಕಾಗಿ ಏನನ್ನ ಮಾಡಿದೀಯಾ ಅಂತ ಅಂದ್ಬಿಟ್ಟು ಒಂದ್ಸರಿ ಕ್ವಶನ್ ಮಾಡ್ಕೊಬೇಕಲ್ವೇ. ಕರೆಕ್ಟ್ ತಾನೆ. ಭಾರತಾಂಬೆಯ ಹೆಮ್ಮೆಯ ಪುತ್ರರು, ಎಲ್ಲಾ ಸರ್ಕಾರಿ ಸೌಲಭ್ಯಗಳು ನಮ್ಗೆ ಬೇಕು. ಗೌರ್ಮೆಂಟ್ ಬಂದು ದಿನ ನಮ್ಮ ಮುಂದೆ ಕಸ ಹೊಡಿಬೇಕು, ಆದ್ರೆ ಪಕ್ಕದ ಸೈಡ್ ಖಾಲಿ ಇದ್ರೆ ಕಸನ ಮೆತ್ತಗೆ ಹಾಕ್ಬಿಡೋದು ಅಲ್ವಾ. ಸಿವಿಕ್ ಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಮೊದಲು ನಾವು ಬದಲಾಗೋಣ, ದೇಶ ತಾನಾಗಿಯೇ ಬದಲಾಗುತ್ತೆ. ಎಸ್, ಬೈ ಸೇಯಿಂಗ್ ದಟ್ ನೆಕ್ಸ್ಟ್ ನೋಡೋಣ. ಸೊ ಇನ್ಯಾವುದನ್ನ ಓದಬೇಕು ಅಂತ ಅಂದ್ಬಿಟ್ಟು ನೋಡಿ, ಈ 3 ಏನಿದೆ, ಆರ್ಟಿಕಲ್ 12ರಿಂದ 51A
ಬೈಹಾರ್ಟ್ ಮಾಡ್ಬಿಟ್ರಪ್ಪ, ಯಾವುದು ಅದು ಇದು ಅಂತ ಇಲ್ಲ. ಈ ಫಾರ್ ಎಕ್ಸಾಂಪಲ್ ಆರ್ಟಿಕಲ್ ನಂಬರ್ 32 ರಿಟ್ ಮೂಲಕ ಇದನ್ನ ಸುಪ್ರೀಂ ಕೋರ್ಟ್ ಅಪ್ರೋಚ್ ಮಾಡೋದನ್ನ ಅಂಬೇಡ್ಕರ್ ಅವ್ರು ಏನು ಅಂತಂದ್ರೆ ಅದರ ಸಂವಿಧಾನದ ಆತ್ಮ, ದ ಸೋಲ್, ಹಾರ್ಟ್ ಅಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರೆದಿದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಈ 12ರಿಂದ 51A ಏನಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಿ. ನೆಕ್ಸ್ಟ್ ನೋಡಿ, ಆಫೀಸ್ ಅಂತ ಬರುತ್ತೆ. ಆಫೀಸ್ ಅಂತ ಬಂದಾಗ ಈ ರಾಷ್ಟ್ರಪತಿಗಳಿರ್ಬೋದು, ಪ್ರೆಸಿಡೆಂಟ್, ಗವರ್ನರ್, ನೆಕ್ಸ್ಟ್ ಸಂವಿಧಾನಾತ್ಮಕ ಸಂಸ್ಥೆಗಳು ಅಂತ ಕರಿತೀವಿ. ಸಂಸ್ಥೆಗಳು ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಮಾಡಿ. So meaning they have to either find a mention in some of the articles in the constitution, either the original constitution, or they might have been inserted through the natural amendments that happens year on year ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೊ ಇಲ್ಲ, ಇದು ಮೂಲ ಸಂವಿಧಾನದಲ್ಲಿ ಇದರ ಬಗ್ಗೆ ಮಾಹಿತಿ ಅಥವಾ ಮೆನ್ಷನ್ ಇರಬೇಕು. ಇಲ್ಲ ಅಂತ ಅಂದ್ರೆ ಏನು, ನಂತರ ತಿದ್ದುಪಡಿ ಮುಖಾಂತರ ಇದರ ಬಗ್ಗೆ ಸಂವಿಧಾನದಲ್ಲಿ ಮೆನ್ಷನ್ ಇದ್ರೆ ಅದೇನಂತ ಅಂತೀವಿ, ಸಂವಿಧಾನಾತ್ಮಕ ಬಾಡಿಗಳು ಅಂತೀವಿ. ಸೇ ಫಾರ್ ಎಕ್ಸಾಂಪಲ್ EC ಇರ್ಬೋದು, ಎಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗಗಳ ಬಗ್ಗೆ ಮಾತಾಡ್ತಿದ್ದೀನಿ. ಚುನಾವಣಾ ಆಯೋಗ, UPSC ಮತ್ತೆ KPSCಗಳಿರ್ಬೋದು, ಗೊತ್ತಾಗ್ತಿದೆಯಲ್ಲ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಇರ್ಬೋದು, ಏನು ಲೆಕ್ಕ ಪರಿಶೋಧಕರು ಅಂತ ಕರಿತೀವಿ ಭಾರತ ಸರ್ಕಾರದ ಅವ್ರದ್ದು, ಆ ಬಗ್ಗೆನ ಇದನ್ನ ಮಾತಾಡಿ. ಫಾರ್ ಎಕ್ಸಾಂಪಲ್ ರಾಷ್ಟ್ರಪತಿಗಳು ಏನು ಅಂತ ಅಂದ್ರೆ ಇವ್ರದ್ದು ಆರ್ಟಿಕಲ್ಸ್, ವಿಧಿಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಯಾವುದರಿಂದ ಇವರ ಅಪಾಯಿಂಟ್ಮೆಂಟ್ ಆಗುತ್ತೆ, ಸೊ ಇವ್ರನ್ನ ಯಾರು ತೆಗೆಯಬಹುದು, ಮಹಾಭಿಯೋಗ ಅಂತ ಅಂತೀವಿ ಅಲ್ವಾ. ಸೊ ಇಂಪೀಚ್ಮೆಂಟ್ ಅಂತ ಹೇಳ್ತೀವಿ. ಇಂಪೀಚ್ಮೆಂಟ್ ಹೆಂಗೆ ಸಾಧ್ಯ? ಈಗ ಒಂದು ಸ್ವಲ್ಪ ತಮಿಳುನಾಡಲ್ಲಿ ಗವರ್ನರ್ದು ಮತ್ತೆ ಸ್ಟೇಟ್ ಗೌರ್ಮೆಂಟ್ ಕ್ಲಾಶ್ ಆಗ್ತಾ ಇತ್ತು. ಸೊ ಗವರ್ನರ್ದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಗವರ್ನರ್ದು ಆರ್ಟಿಕಲ್ಸು, ಅವ್ರಿಗೆ ಇರುವಂತಹ ಪವರ್ ಯಾವುದು ಅದನ್ನು ನೀವು ನೋಡ್ಕೊಂಡ್ರೆ ಇಟ್ ವಿಲ್ ಸಫೈಸ್. ಸೊ ನೆಕ್ಸ್ಟ್ ಈ EC ಇದಕ್ಕೆ ಈಗ ಪ್ರಸ್ತುತ ಚೇರ್ಮನ್ಗಳು ಯಾರು, ಇವರ ಅಪಾಯಿಂಟಿಂಗ್ ಅಥಾರಿಟಿ ಯಾರು, ಮತ್ತೆ ಇವ್ರನ್ನ ಹೇಗೆ ತೆಗೆದು ಹಾಕಬಹುದು, ಆ ಟೆನ್ಯೂರ್ ಏನು, ಸೊ ಅಂತಂದ್ರೆ ಎಷ್ಟು ವರ್ಷ ಇವರ ಕಾಲ ಪರಿಮಿತಿ ಇರುತ್ತೆ, ಇದನ್ನೆಲ್ಲ ನೋಡ್ಕೊಳ್ಳಿ. ಇದರ ಜೊತೆಗೆ ಇನ್ನೆರಡು ಇಂಪಾರ್ಟೆಂಟ್ ಆಗುತ್ತೆ. ಅವೇನೇ ಎಲ್ಲ ಸಂಸ್ಥೆಗಳು ಕಣ್ಣು ಮುಚ್ಕೊಂಡ್ರು ಸಹ, ನಿಮ್ಗೆ ಎಲ್ಲಿ ಅನ್ಯಾಯ ಆಗ್ತಾ ಇದ್ರು ಸಹ, ಸೊ ಒಬ್ಳು ದೇವತೆ ಕಣ್ಣು ಮುಚ್ಕೊಂಡಿರ್ತಾಳೆ, ಬಟ್ ಜಡ್ಜ್ಗಳು ಕಣ್ಣು ತಕೊಂಡಿರ್ತಾರೆ. ಏನ್ ಮಾತಾಡ್ತೀನಿ ಅಂತ ಆಲ್ರೆಡಿ ಗೊತ್ತಾಯ್ತು ಅಂತ ಅಂತೀನಿ. ದ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಆರ್ಟಿಕಲ್ಸ್ ಯಾವುವು, ಅದರ ಜಡ್ಜಸ್ ಪವರ್ ಏನು ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ನೀವು ಮಾಹಿತಿಗಳನ್ನ ಇದನ್ನ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಸೊ ನೋಡಿ, ಎಷ್ಟು ಸಂವಿಧಾನ ಅಂತ ಅಂದ್ರೆ ಅದೊಂದು ಸಾಗರ. ನೀವು ಆ ಸಾಗರದೊಳಗೆ ಈಗ ಧುಮುಕಿ ಎಲ್ಲಾನು ಓದ್ತೀನಿ ಅಂತ ಅಂದ್ರೆ ಆಗಲ್ಲ. ಸೊ ಆದ್ರೂ ಏನ್ ಮಾಡೋಣ, ಪಾಪ ನಮ್ಮ ಹುಡುಗರು ಅಷ್ಟೊಂದು ಕೇಳ್ಕಂತಿದ್ರು, ಸರ್ ಏನ್ ಓದ್ಬೇಕು, ಎಷ್ಟು ಓದ್ಬೇಕು, ಹೇಗೆ ಓದ್ಬೇಕು ಅಂತ ಹೇಳಿ ಅಂತ ಅಂದಿದ್ಕೆ ಈ ಒಂದು ವಿಡಿಯೋ ಮಾಡಿ ನಿಮ್ಗೆಲ್ಲ ಅನುಕೂಲ ಆಗಲಿ ಅಂತ ಮಾಡಿಕೊಡ್ತೀನಿ. ನೆಕ್ಸ್ಟು ಸಂವಿಧಾನನ ನೋಡಿ, ಬಹಳ ಒಂದು ವಿಶೇಷ ರೀತಿಯಲ್ಲಿ ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗುವಂತೆ, ಒಬ್ಬ ದಾರಿ ಹೋಗೋನ್ಗೂ ನಾನು ಏನು ಹೇಳ್ತೀನಿ ಅಂತ ಕೇಳಿದ್ರೆ ಅರ್ಥ ಆಗಬೇಕು, ಆ ರೀತಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಆ ಸೀರೀಸ್ನ ಬರ್ತೀನಿ. ಸೊ ನೀವು ನನಗೆ ಆ ಸಪೋರ್ಟನ್ನು ಕೊಡ್ತಾ ಇರಿ. ನಾನು ನಿಮಗೆ ವಿಷಯ ಮಾಹಿತಿಗಳನ್ನ ಒಂದು ವಿಶೇಷವಾಗಿ ನಾನು ನೀಡ್ತಾ ಹೋಗ್ತೀನಿ, ಸರಿನಾ? ಎಸ್, ಇದಾದ್ಮೇಲೆ ಏನು ಅಂತಂದ್ರೆ, ಈಗ ಹೊಸ ಸಿಲೆಬಸ್ ಪ್ರಕಾರ ಏನು ಪಂಚಾಯತ್ ರಾಜ್ ಇದೆ, ಇದರ ಬಗ್ಗೆ ಮಾಹಿತಿ ಇರಲಿ. ಅಂದ್ರೆ ಪಂಚಾಯತ್ ಆಕ್ಟ್ ಏನ್ ಬರುತ್ತೆ, ಪಂಚಾಯತ್ ಆಕ್ಟ್. ಸೊ ಈ ಪಂಚಾಯತ್ ಆಕ್ಟ್ ಏನಿದೆ ನೋಡಿ, ಫಸ್ಟ್ ಇದು 73rd and 74th ಅಮೆಂಡ್ಮೆಂಟ್ ಆಕ್ಟ್. 73rd ಬಂದು ಪಂಚಾಯತ್ಗೆ ಹೋಗುತ್ತೆ, 74th ಬಂದು ಅರ್ಬನ್ ಲೋಕಲ್ ಬಾಡೀಸ್ ಅಂತಂದ್ರೆ ಪುರಸಭೆ ನಗರಸಭೆಗಳ ಉದ್ಭವಕ್ಕೆ ಕಾರಣವಾಗಿದ್ದು ಅಂತ ಹೇಳ್ತೀವಿ. ಅಂದ್ರೆ ಇದು ತಿದ್ದುಪಡಿ ಬಗ್ಗೆ ಮಾತಾಡ್ತೀವಿ. ಈ ತಿದ್ದುಪಡಿ ಮುಖಾಂತರ ಯಾವಾಗ ಅಂದ್ರೆ 92 ಮತ್ತೆ 93 ಅಲ್ಲಾಗಿದ್ದು, ಆರ್ಟಿಕಲ್ ಯಾವ್ದು ಬರುತ್ತೆ ಅಂದ್ರೆ 243ರಿಂದ ಶುರುವಾಗುತ್ತೆ. 243 ಪಂಚಾಯತ್ ಎಂಡ್ ಆದ್ರೆ OP ಅಲ್ವಾ. ಸೊ 243P ಇಂದ ಏನಾಗುತ್ತೆ ಅಂದ್ರೆ, ಇಲ್ಲ 243 ಈ 243A ಇಂದ ಹಿಡಿದು ಹೆಚ್ಚು ಕಡಿಮೆ XY ಅಲ್ಲಿವರೆಗೂ ಕೂಡ ಇದೆ. ಅದರ ಬಗ್ಗೆನೂ ಕೂಡ ಒಂಚೂರು ಮಾಹಿತಿ ಇರಲಿ. ರಿಸರ್ವೇಶನ್ ಅಂತಂದ್ರೆ ಏನು, ಹೇಗಿರುತ್ತೆ, ಯಾವ ವಿಧಿ, ಯಾವ ಆರ್ಟಿಕಲ್ ಏನ್ ಬಗ್ಗೆ ಮಾತಾಡ್ತಾ ಇದೆ, ಸೊ ಇದನ್ನೆಲ್ಲ ಒಂಚೂರು ಗಮನ ಇಟ್ಕೊಳ್ಳಿ. ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಇದು ಕಾರಣೀಭೂತವಾಗಲು ಸಮಿತಿಗಳು ಯಾವುವು, ಸಮಿತಿಗಳು ಅಂತ ಅಂದ್ರೆ ನೋಡಿ, ಅಶೋಕ್ ರಾಯ್ ಮೆಹ್ತಾ ಕಮಿಟಿ ಬರುತ್ತೆ, ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಬರುತ್ತೆ. ಹೀಗೆ ಒಂದು 5ರಿಂದ 6 ಪ್ರಮುಖ ಒಂದು ಸಮಿತಿಗಳಿದ್ದಾವೆ, ಯಾವ ಪಂಚಾಯತ್ ರಾಜ್ ಹುಟ್ಟು ಹಾಕಲಿಕ್ಕೆ ಸಾಧ್ಯವಾಗಿತ್ತು ಅಂತ ಅಂದ್ಬಿಟ್ಟು.
ಸೊ ಏನು ಅಂತಂದ್ರೆ ಟು ಎನ್ಹಾನ್ಸ್ ಆ್ಯಂಡ್ ಟು ಸ್ಟ್ರೆಂಥನ್ ದ ಗ್ರಾಸ್ ರೂಟ್ ಡೆಮೋಕ್ರಸಿ ನಮ್ಮ ಪಂಚಾಯತ್ ರಾಜ್ ಬಂದಿರೋದು. ಈ ವ್ಯವಸ್ಥೆ ಭಾರತ ದೇಶದಲ್ಲಿ ಬಿಟ್ಟು ಇನ್ನೆಲ್ಲೂ ಕೂಡ ನೋಡಲು ಸಿಗುವುದಿಲ್ಲ. ಇದು ಕೂಡ ನಿಮಗೊಂದು ಹೆಚ್ಚಿನ ಮಾಹಿತಿ. ಇನ್ನೂ ಒಂದು ಸರ್ ಕಾಂಪಿಟೇಟಿವ್ ಹೇಳ್ತಾ ಇದ್ದೀರಾ ಇನ್ನೊಂಚು ಕೊಟ್ಬಿಡಿ ಸರ್ ಅಂತ ಅಂದರೆ ನೋಡಿ, ಫಸ್ಟ್ ಆಗಿದ್ದು ರಾಜಸ್ಥಾನ್ ಅಂತ ಫಸ್ಟ್ ಪಂಚಾಯಿತಿ ಹುಟ್ಟಿದ್ದು ನಗೌರ್ ಇದರಲ್ಲಿ ಡಿಸ್ಟಿಕ್ ಅಲ್ಲಿ ಅಂತ ಅಂತೀವಿ. ನಗೌರ್ ಜಿಲ್ಲೆ ರಾಜಸ್ಥಾನದಲ್ಲಿ ಫಸ್ಟ್ ಇದು ಬಂತು. ಅದರ ನಂತರ ಯಾವ್ದು ಬರುತ್ತೆ ಅಂತಂದ್ರೆ ಆಂಧ್ರ ಪ್ರದೇಶ ಅದನ್ನ ಪಂಚಾಯತ್ ರಾಜನ ಶುರು ಮಾಡುತ್ತೆ. ಈಗ ಹೆಚ್ಚು ಕಡಿಮೆ ಎಲ್ಲಾ ರಾಜ್ಯಗಳಲ್ಲೂ ಪಂಚಾಯತ್ ಇರೋದನ್ನ ನೀವು ನೋಡಿದ್ದೀರಾ. ಸೊ ಪಂಚಾಯತ್ ರಾಜ್ ಮತ್ತೆ ಅರ್ಬನ್ ಲೋಕಲ್ ಬಾಡೀಸ್ ಏನಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ. 243 ನೋಡಿ, ಫಸ್ಟು ಏನು 12ರಿಂದ 51 ಅಷ್ಟೇ ಗೊತ್ತಾಗ್ತಿದೆಯಲ್ಲ. ಅದಾದ್ಮೇಲೆ ಪ್ರೆಸಿಡೆಂಟು, ಗವರ್ನರು ಮತ್ತೆ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸುಪ್ರೀಂ ಕೋರ್ಟ್. ಇದು ನೋಡಿ ಎಷ್ಟು 450ಕ್ಕೂ ಹೆಚ್ಚು ವಿಧಿಗಳಿದಾವೆ. ಅದರಲ್ಲಿ ಎಷ್ಟು ನಿಮ್ಗೆ ಈಸಿ ಮಾಡಿ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸೊ ಈ ನಿಟ್ಟಿನಲ್ಲಿ ನೀವು ಓದಬೇಕಾಗುತ್ತೆ. ನೆಕ್ಸ್ಟ್ ಮುಂದುವರೆದು ಹೋಗುವುದಾದರೆ ಜಸ್ಟ್ ನೆಟ್ ಏನು ಎಮರ್ಜೆನ್ಸಿ ಪ್ರೊವಿಷನ್ಸ್ ಅಂತ ಅಂತೀವಿ. ಏನು ಎಮರ್ಜೆನ್ಸಿ ಪ್ರೊವಿಸೋಸ್ ಅಥವಾ ತುರ್ತು ಪರಿಸ್ಥಿತಿ ಅಂತ ಏನು ಹೇಳ್ತೀವಿ. ಸೊ ಇದು ಫಾರ್ ಎಕ್ಸಾಂಪಲ್ 350 ಆರ್ಟಿಕಲ್ ಇಂದ 360 ಆರ್ಟಿಕಲ್ ವರೆಗೂ ನಿಮಗೆ ಗಮನ ಇರಬೇಕಾಗುತ್ತೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 352 ವಿಧಿ ಏನಿದೆ ಇದು ರಾಷ್ಟ್ರೀಯ ಅಥವಾ ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಮಾತಾಡುತ್ತೆ. 356 ಮತ್ತೆ 365 ಏನಿದೆ ಇದು ಪ್ರೆಸಿಡೆಂಟ್ಸ್ ರೂಲ್ ಅಂತಂದ್ರೆ ಏನು ರಾಜ್ಯಗಳಿಗೆ ವಿಧಾನಸಭೆಯನ್ನ ವಿಸರ್ಜನೆ ಮಾಡಿ ರಾಷ್ಟ್ರಪತಿಯವರ ನೇರ ಆಳ್ವಿಕೆ ಅಂತ ಏನ್ ಹೇಳ್ತೀವಿ, ಡೈರೆಕ್ಟ್ ಪ್ರೆಸಿಡೆಂಟ್ಸ್ ರೂಲ್ ಅಂತ ಅಂದ್ಬಿಟ್ಟು. ಸೊ ನೋಡಿ, ಆರ್ಟಿಕಲ್ 356 ಇಂದ ನೀವು ಅದನ್ನ ವಿಧಿಸಬಹುದು. ಬಟ್ 365 ಗ್ರೌಂಡ್ಸ್ ಅನ್ನ ಹೇಳುತ್ತೆ, ಯಾವ ಕಾರಣಕ್ಕೆ ವಿಧಿಸಬಹುದು ಅಂತ ಹೇಳುತ್ತೆ. ಆಕ್ಚುಯಲ್ ಆಗಿ ಪ್ರೆಸಿಡೆಂಟ್ಸ್ ರೂಲ್ ವಿಧಿಸೋದು 356ರಿಂದ. ಅರ್ಥ ಮಾಡ್ಕೊಳ್ಳಿ, ಇಲ್ಲೇನೆ ನಿಮಗೆ ಮಾಹಿತಿ ಸಿಕ್ಬಿಡ್ತಿದೆ. ನೆಕ್ಸ್ಟ್ 360 ಬಂದ್ರು ಅಂತಂದ್ರೆ ಏನು ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಅಂತೀವಿ, ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ಲ. ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಅಂದ್ರೆ ನೋಡಿ, ದುಡ್ಡು ಕಾಸಿಗೆ ಒಂದು ಕೊರತೆ ಆಗ್ಬಿಡ್ತದೆ. ಇದುವರೆಗೂ ಕೂಡ ಭಾರತದಲ್ಲಿ ಒಮ್ಮೆಯೂ ಕೂಡ ಈ ಫೈನಾನ್ಷಿಯಲ್ ಎಮರ್ಜೆನ್ಸಿಯನ್ನು ನಾವು ಹೇರಿಲ್ಲ, ಅಥವಾ ಹಣಕಾಸು ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ. ಅದು ಇದುವರೆಗೂ ನಮಗೆ ಬಂದಿಲ್ಲ. ಆ ದೇವರ ಭಯದಿಂದ ಬರುವುದೂ ಕೂಡ ಬೇಡ ಅಂತ ಅಂದ್ಬಿಟ್ಟು ಬಯಸೋಣ. ಗೊತ್ತಾಯ್ತಲ್ಲ. ಈ ಎಮರ್ಜೆನ್ಸಿ ಪ್ರೊವಿಷನ್ಸ್ ಬಗ್ಗೆ ನಿಮಗೆ ಮಾಹಿತಿಗಳಿರಲಿ. ಈ ಎಮರ್ಜೆನ್ಸಿ ಪ್ರೊವಿಸೋಸ್ ಆದ್ಮೇಲೆ ಏನಪ್ಪ ಅಂತಂದ್ರೆ ಆರ್ಟಿಕಲ್ ನಂಬರ್ 368 ಒಂದು ಬರುತ್ತೆ. ಆರ್ಟಿಕಲ್ 368 ಏನ್ ಮಾತಾಡುತ್ತೆ ಅಂದ್ರೆ ಅಮೆಂಡಾಬಿಲಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ ತಿದ್ದುಪಡಿ ಅಂತ ಅಂದ್ಬಿಟ್ಟು ಮಾತಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವತ್ತಿಗೂ ಕೂಡ ಭಾರತ ಸಂವಿಧಾನವನ್ನ ಜೀವಂತ ಸಂವಿಧಾನ, ವಿ ಕಾಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಸ್ ಅ ಲಿವಿಂಗ್ ಕಾನ್ಸ್ಟಿಟ್ಯೂಷನ್. ವೈ ಅಂತ ಕ್ವಶನ್ ಕೇಳಿದ್ರೆ ದಟ್ಸ್ ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಆರ್ಟಿಕಲ್ 368 ಅಂತ ಅಂದ್ಬಿಟ್ಟು ಹೇಳ್ತೀವಿ. 368ರಿಂದ ಭಾರತ ಸಂವಿಧಾನ ಇನ್ನೂ ಉಸಿರಾಡ್ತಾ ಇದೆ, ಜೀವಂತವಾಗಿದೆ. ಯಾಕೆ ಅಂತಂದ್ರೆ ಆಗಿನ ಕಾಲಕ್ಕೆ ಅವರಿಗೆ ತೋಚಿದಂತೆ ಆ ಸಮಾಜಕ್ಕೆ ತಕ್ಕಂತೆ ಒಂದು ವಿಧಿಗಳು ರೂಪಿತವಾಗಿರ್ತವೆ. ಬಟ್ ಆಸ್ ಟೈಮ್ ಚೇಂಜಸ್ ವಿ ಶುಡ್ ಆಲ್ಸೋ ಚೇಂಜ್ ಅಲ್ವಾ. ಇಲ್ಲ ಅಂತಂದ್ರೆ ಏನೇನು ನಮ್ಮ ಹಿಂದಿನ ಕಾಲ ಧರ್ಮಗ್ರಂಥಗಳು ಇವಾಗ ಯಾವ ಸ್ಥಿತಿಗೆ ಬಂದ್ಬಿಟ್ಟಿದ್ದಾವೆ, ಸಂವಿಧಾನ ಅದೇ ಸ್ಥಿತಿಗೆ ಬಂದ್ಬಿಡ್ತಿತ್ತು. ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಯಾವ ಗೌರ್ಮೆಂಟ್ ಪವರ್ ಇರುತ್ತೆ ಅವರು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಂತ ಮೂಲ ತತ್ವಗಳು ಅಂತ ಹೇಳ್ತೀವಿ. ಅದನ್ನ ಬಿಟ್ಬಿಟ್ಟು ಇಡೀ ಸಂವಿಧಾನವನ್ನೇ ಬದಲಾವಣೆ ಮಾಡುವಂತಹ ಶಕ್ತಿಯನ್ನ ಪಾರ್ಲಿಮೆಂಟ್, ದೇಶದ ರಾಜಕೀಯ ವ್ಯವಸ್ಥೆ ಹೊಂದಿದೆ. ಏನು ಪಾರ್ಲಿಮೆಂಟ್ ಇದೆ, ಪ್ರೈಮ್ ಮಿನಿಸ್ಟರ್ ಅಂಡ್ ಇಟ್ಸ್ ಕ್ಯಾಬಿನೆಟ್ ಅಂಡ್ ಆಲ್ ದ ಮೆಂಬರ್ಸ್ ಪುಟ್ ಟುಗೆದರ್, MPs ಏನು ಹೇಳ್ತೀವಿ, ಅವರೆಲ್ಲ ಅದನ್ನ ಮಾಡಬಹುದು. ಅದಕ್ಕೋಸ್ಕರ ಭಾರತದ ಸಂವಿಧಾನವನ್ನ ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ಲ. ಈ ತಿದ್ದುಪಡಿಯಲ್ಲಿ ಕೆಲವು ಇಂಪಾರ್ಟೆಂಟ್ ತಿದ್ದುಪಡಿಗಳು ಬರ್ತವೆ. ಅವು ಯಾವ್ಯಾವ ಅಂತ ನೋಡ್ಕೊಬೇಕು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ 100ನೇ ತಿದ್ದುಪಡಿಯಿಂದ ಈಚೆಗೆ ಇನ್ನೆಷ್ಟು ತಿದ್ದುಪಡಿಗಳು ಬಂದಿದ್ದಾವೆ ಎಲ್ಲರೂ ಒಂದ್ಸರಿ ಬಯಟ್ ಮಾಡ್ಬಿಟ್ರಪ್ಪ. ಅರ್ಥ ಆಗ್ತಿದೆಯಲ್ಲ. 100ನೇ ತಿದ್ದುಪಡಿಗಳಿಂದ ಇಲ್ಲಿವರೆಗೂ ಕೂಡ ಎಷ್ಟು ಬಂದಿದ್ದಾವೆ ಎಲ್ಲಾನು ಬಯಟ್ ಮಾಡಿಬಿಡಿ ಫಾರ್ ಸೇಫರ್ ಸೈಡ್. ಸುಮ್ಮನೆ ತಲೆ ಬಿಸಿ ಬೇಡ. ಜಾಸ್ತಿ ಏನಿಲ್ಲ, 100ರಿಂದ ಇನ್ನೊಂದು 12-15 ಓದ್ಬೋದೇನೋ ಅಷ್ಟೇ ನೀವು ಅಮೆಂಡಾಬಿಲಿಟಿ. ಅದಕ್ಕೆ ನೀವು ಗಮನ ಕೊಟ್ಟರೆ ಪಕ್ಕ ಒಂದು ಮಾರ್ಕ್ಸನ್ನು ಇದನ್ನು ಮಾಡಿ. ಇನ್ನೇನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಏನು ಹೇಳ್ತೀವಿ, ಫಾರ್ ಎಕ್ಸಾಂಪಲ್
ಇನ್ನೊಂದು ಆರ್ಟಿಕಲ್ 370 ಬರುತ್ತೆ. ಆರ್ಟಿಕಲ್ 370 ಏನು ಅಂತಂದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಬಗ್ಗೆ ಮಾತಾಡುತ್ತೆ. ಈ ಮುಂದುವರಿದ ಭಾಗವಾಗಿ 371J ಏನು ಬರುತ್ತೆ, ಈಗ ನಮ್ಮ ಕಲ್ಯಾಣ ಕರ್ನಾಟಕ ರೀಜನ್ ಅಥವಾ ಹೈದರಾಬಾದ್ ಕರ್ನಾಟಕ ರೀಜನ್ ಅಂತ ಅಂತೀವಿ, ಅವರಿಗೆ ಯಾವುದರ ಸಂವಿಧಾನದ ಪ್ರೊವಿಸೋ ಮುಖಾಂತರ, ವಿಧಿ ಮುಖಾಂತರ ಆ ಪವರ್ನ ಇದೆ, ರಿಸರ್ವೇಷನ್ ಪವರ್ ಇದೆ ಅಂದ್ರೆ ಅದು 371J ಆಗುತ್ತೆ. ಗೊತ್ತಾಗ್ತಿದೆಯಲ್ಲ. ಹಾಗೆ 370 ಜಮ್ಮು ಅಂಡ್ ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿತ್ತು, ಅದನ್ನ ಈಗ ತಿದ್ದುಪಡಿ ಮಾಡಿ ಅದನ್ನ ತೆಗೆದುಹಾಕಲಾಗಿದೆ. ಸೊ 370 ಬಗ್ಗೆ ಒಂಚೂರು ಗಮನವನ್ನ ಕೊಡಿ. ಸೊ ಇದಾದ ನಂತರ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಹಂಗೆ ಕೆಲವು ಇಂಪಾರ್ಟೆಂಟ್ ಏನಿರುತ್ತೆ ಅಂತಂದ್ರೆ ಸಂವಿಧಾನದ ದಿಕ್ಕನ್ನೇ ಬದಲಿಸಿದಂತಹ ಕೆಲವು ಕೋರ್ಟ್ ಕೇಸಸ್ಗಳಿರುತ್ತವೆ, ಅದನ್ನ ಸುಪ್ರೀಂ ಕೋರ್ಟ್ ವರ್ಸಸ್ ಅಂತ ಕರಿತೀವಿ. ಯಾರು ಮಾಡಿರ್ತಾರೆ ಅವರು ಅಂತ ಅಂದ್ಬಿಟ್ಟು ಅಂಥದ್ರಲ್ಲಿ ಫಾರ್ ಎಕ್ಸಾಂಪಲ್ ಇಂದಿರಾ ಸಾನಿ ಕೇಸ್ ಬರುತ್ತೆ ರಿಸರ್ವೇಷನ್ಗೆ, ಕೇಶವಾನಂದ ಫೇಮಸ್ KB ಕೇಸ್ ಆಫ್ 1973 ಅಂತ ಹೇಳ್ತೀವಿ, ಕೇಶವಾನಂದ ಭಾರತಿ ಕೇಸ್ ಆಫ್ 1973. ಫಾರ್ ಎಕ್ಸಾಂಪಲ್ ನಮ್ಮ SR ಬೊಮ್ಮಾಯಿ ಕೇಸ್ ಅಂತ ಇದೆ, ಗವರ್ನರು ಮತ್ತೆ ಏನು ವಿಧಾನಸಭೆದು ರಿಲೇಷನ್ ಏನು ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದೆ. ಕೊಚೆಲೋ ಕೇಸ್ ಅಂತೀವಿ, ಬೆರುಬಾರಿ ಕೇಸ್ ಅಂತ ಅಂತೀವಿ. ಸೊ ಈ ತರ SR ಬೊಮ್ಮಾಯಿ ಇರ್ಬೋದು, SR ಬೊಮ್ಮಾಯಿ ಗೊತ್ತಾಗ್ತಾ ಇದೆಯಲ್ಲ. ಸೊ ಈ ತರ ವಿವಿಧವಾದಂತಹ ಸುಪ್ರೀಂ ಕೋರ್ಟ್ದು ಫೇಮಸ್ ಜಡ್ಜ್ಮೆಂಟ್ಸ್ ಅಂದ್ರೆ ಅದ್ರ ಬಗ್ಗೆ ಗಮನ ಕೊಡಿ. ಅಷ್ಟು ಗಮನ ಕೊಟ್ರೆ ಹೆಚ್ಚು ಕಡಿಮೆ ಎಕ್ಸಾಮಿನಲ್ಲಿ ಈ ಟಾಪಿಕ್ ಇಂದನೇ ಕೇಳ್ತಾನೆ. ಇದನ್ನ ಬಿಟ್ರೆ ಬೇರೆ ಏನನ್ನು ಕೂಡ ನಾನು ನೋಡಿರೋ ಮಟ್ಟಿಗೆ ಯೋಚನೆ ಮಾಡಕ್ ಆಗ್ತಾ ಇಲ್ಲ. ಅಟ್ಲೀಸ್ಟ್ ನೋಡಿ, ಏನೋ ಒಂದು ಈಜು ಬರದಿರೋನು ಸಮುದ್ರದಲ್ಲಿ ಮುಳುಗ್ತಿರ್ತಾನೆ, ಅವನಿಗೊಂದು ಹುಲ್ಲುಗಡ್ಡಿನೇ ಆಸರೆ ಆಗುತ್ತೆ. ಆ ರೀತಿ ಒಂದು ನಿಮಗೆ ಆಸರೆ ಆಗಲಿ. ದಿಸ್ ಇಸ್ ನಾಟ್ ದ ಅಲ್ಟಿಮೇಟ್, ಇದೇ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳಲ್ಲ. ಬಟ್ ಬಂದೇ ಬರುತ್ತೆ. ಇದರಲ್ಲಿ 80-90% ಇದರಲ್ಲೇ ಬರುತ್ತೆ, ಅದನ್ನ ನಾನು ಗ್ಯಾರಂಟಿ ಕೊಡ್ತೀನಿ. ಯಾರು ಏನನ್ನ ಓದಿಲ್ವೋ ಅಥವಾ ಎಲ್ಲವನ್ನೂ ಓದಿ ಹೇಗೆ ರಿವೈಸ್ ಮಾಡಬೇಕು ಇಷ್ಟೊಂದು ಇದೆಯಲ್ಲ ಅಂತ ಅಂದ್ಬಿಟ್ಟು ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಇದ್ರೆ ಈ ಮಾಹಿತಿಯನ್ನ ಆಧಾರ ಮಾಡಿಕೊಂಡು ನೀವು ಇದನ್ನ ಪ್ರಿಪೇರ್ ಆಗಿ ಹೋಗಿ. ಎಲ್ಲ ಒಳ್ಳೇದಾಗಲಿ. ಐ ಹೋಪ್ ಯು ವಿಲ್ ಗಿವ್ ಯುವರ್ ಬೆಸ್ಟ್. ಬಿಫೋರ್ ಗಿವಿಂಗ್ ಯುವರ್ ಬೆಸ್ಟ್ ಯು ಶುಡ್ ಡೂ ಯುವರ್ ಬೆಸ್ಟ್ ಹಿಯರ್. ಪ್ರಾಕ್ಟೀಸ್ ಮಾಡಿ. ಇದೇನಿದೆ ಇದನ್ನ ನಾನು ಏನು ಹೇಳಿದ್ದೀನಿ ಇದೇ ವಿಚಾರದ ಮೇಲೆ 2-3 ರಿವಿಷನ್ ಮಾಡ್ಕೊಂಡು ಹೋಗಿ. ಲೆಟ್ಸ್ ಸಿ ವೈ ಯು ಕಾಂಟ್ ಆನ್ಸರ್ ಇನ್ ದ ಎಕ್ಸಾಮಿನೇಷನ್ ಅಂತ ಅಂದ್ಬಿಟ್ಟು ಇದನ್ನ ಹೇಳ್ತಾ ಪಾಲಿಟಿ ಏನು ಓದಬೇಕು, ಹೇಗೆ ಓದಬೇಕು, ಎಷ್ಟನ್ನ ಓದಬೇಕು ಅನ್ನುವ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಡ್ತೀನಿ. ಸೈನಿಂಗ್ ಆಫ್, ಕೀರ್ತಿ ಗೌಡ ಕೆ. ಟಾಟಾ, ಬೈ ಬೈ, ಸಿ ಯು.